ಇದ ಮನೆ ಇಳ್ಕೊರಿ. ಶೋಭಾ ಹುಡುಗನ ಕರ್ಕೊ. ಅವ ನೀ ಇಳ್ಕೊ. ಇದನ್ನ ಚೀಲ ಉಣ್ಣು ತಕೋರಿ. ಇದನ್ನ ಗಾಡಿನ ಹತ್ಲಾಗ ನೀರಿಷ್ಟು ಬರ್ತಾನೆ ವಾರಿಗೆ ನೆರಳಿಗೆ ಒಂದಿಟ್ಟು ಬಿಸಿಲು ಒಂದು ಸುರ್ಯಾಕತ್ತಿಲ್ಲ. ತಡ್ರಿ ಒಂದು ನಿಮಿಷ. ಇದೇನ್ರಿ ಇತ್ತಾರ ಮನೆ ರತ್ನಾರ್ದ? ಹ್ಞೂನವ, ಇಷ್ಟು ದಿವಸ ಆಗಿತ್ತು. ಸನೇ ಕಾಲೇ 2 ವರ್ಷ ಆತೇನವ ಬಂದೋಗಿ. ಇಷ್ಟು ಯಾವಾಗೋ ನೋಡ್ದಂಗೆ ಅನ್ಸಕತ್ತ ನೋಡು. ಚಲೋ ಐತ್ ಬಿಡ್ರಿ ಐತಾರ ಮನೆ. ಹೊರಗೆಲ್ಲ ಚಂದ ಮಾಡ್ಕೊಂಡಾರ. ಇಂಬೈತಿ ಗಾಂವ್ ಐತ್ ಬಿಡ್ರಿ ಎಲ್ಲ. ಎಲ್ಲ ಅವ್ರದ ಸ್ವಂತ ಜಾಗ ನೋಡು. ಇನ್ನು ಅವ್ರ ಅಪ್ಪಾರು ಮಾಡಿದ್ದು ಅಷ್ಟರ ಇದು ಐತಿ. ಭಾಳ ಇಂಬೈತಿವ ಹೊಲ್ದಾಗ ಅಷ್ಟ ಹೊಲ. ಅದು ಇಬ್ರದ್ದು ಯಾರ ಬೇರೆ ಬೇರೆನ ಮಾಡಿಬಿಟ್ಟಾರ ಹೊಲ. ಎಲ್ಲ ಕೂಡಿಲ್ಲ, ಎಲ್ಲ ಬೇರೆ ಬೇರೆ ಮಾಡ್ಕೊಂಡಾರ. ಅವ್ರವ್ರದ್ದು ಏನೇನು ಫಾಯ್ದೆ ಎಲ್ಲ ಅವ್ರವ್ರದ ನೋಡು. ಹೌದೇನ್ರಿ ಐತಾರ? ಕಾರ್ ಗಾಡಿ ಶಬ್ದ ಆತು. ಅಲ್ಲಿ ತೊಳ್ಕೊಳಕ್ಕೆ ನೀರು ಅದನ್ನ ಹೊರಗೆ ಇಡ್ಬೇಕಂದೆ. ಲಕ್ಷಣ ಇಲ್ಲ, ತೊಗೊಂಡೋಕಂತಡಿ. ಅತ್ತಿಗೆಮ್ಮ ಅವ್ವ ಆರಾಮದ್ದೀರ? ಅಣ್ಣ ರತ್ನ ಆರಾಮದೆ ನೋಡಿ. ನೀನು ನಿಮ್ಮ ಅಣ್ಣ ಗಾಡಿ ನಿಲ್ಸಕ್ಕೆ ಹೋದ್ರು. ಕಾರ್ ಅದನ್ನ ಅಲ್ಲಿ ಆ ಕಡೆ ನಿಲ್ಲಿಸಿ ಬರ್ತಾನೆ ಅಂತ ಹೋದ್ರು ನೆರಳಿಗೆ. ನೀ ಆರಾಮದೀಯ ಅಣ್ಣಾರು? ನಾವು ಆರಾಮದೆ ನೋಡ್ರಿ ರತ್ನ. ನೀನು? ಆರಾಮದೇವ ಅತ್ತಿಗೆಮ್ಮ, ಆರಾಮದವ್ವ. ಗುಂಡ ಅತ್ತಿ ಮನೆಗೆ ಬಂದ್ರೆ ಬರ್ರಿ ಅತ್ತಿಗೆಮ್ಮ. ಕಾಲು ತಗೋರಿ ನೀರು ತಗೊಂಡು ಒಳಗೆ ಬರ್ರಿ. ಹ್ಞೂನವ ಬಂದ್ವಿ. ಗಂಡ ಬಾ ಬರ್ರವ ಬರ್ರಿ. ಆರಾಮದಿರವ ತಾಯಿ? ಹ್ಞೂ ನಮ್ಮ ಆರಾಮದೇವಿ. ನೀವು ಆರಾಮದಿರಮ್ಮ? ಕಾಕರ ಆರಾಮದಿರಿ? ನಾವು ಆರಾಮದೇ ನೋಡು. ಗುಂಡ ಅಯ್ಯೋ ಎಷ್ಟು ದೊಡ್ಡನಾಗಿ ಗುಂಡ ಎಲ್ಲ ಐತಿ ನಿಮ್ಮ ಅಪ್ಪಾಜಿ? ಗಾಡಿ ಅದನ್ನ ಹೊರಗೆ ನಿಲ್ಸಾಕತ್ತಿದ್ರ ಕಾಕರ. ನಿಲ್ಲಿಸಿ ಬರ್ತಾನೆ ಅಂತ ಹೋದ್ರು. ಹೌದೇನವ? ಆರಾಮದವಮ್ಮ? ಆರಾಮದಿಯಮ್ಮ ನೀನು? ಆರಾಮದ ನೋಡವ ತಾಯಿ. ಹಿಂಗಾದವಿ. ರತ್ನ ಎತ್ಲಾಗೋದ್ಲು? ರತ್ನ ಇಲ್ಲ ಹೊರಗೆ ಅವ್ರ ಅಣ್ಣನ ಮಾತಾಡ್ಸ್ಕೊಂತ ನಿಂತ್ಲು. ಅವ್ರ ಅಣ್ಣ ಅಲ್ಲಿ ಗಾಡಿ ನಿಂದಿರ್ಸಕತ್ತಿದ್ರಲ್ಲ, ನೀರು ಕೊಡ್ತಾನೆ ತಡಿ ಅತ್ತಿಗೆ ಮನೆ ಒಳಗೆ ಹೋಗ್ರಿ ಅಂತ ಅಂದ್ಲು. ಹಂಗಾಗಿತ್ಲ ಬಂದವಮ್ಮ. ಸಿಟಿ ಪ್ರಿಯಾ? ಪ್ರಿಯಾ ಇದು ಸಾಲಿಗೆ ಹೋಗ್ಯಾಳವ. ಸಾಲಿಗೆ ಹೋಗ್ಯಾಳ ಪ್ರಿಯಾ. ಹಾಗಾಗಿ ಹೇಳಿಲ್ಲಕ್ಕಿಗೆ ಇಲ್ಲದ್ರಲ್ಲಿ ಹೋಗೋದಿಲ್ಲ ಅಂತ ಕುಂದಿರ್ತದ್ಲು. ಹಂಗಾಗಿ ಹೇಳಿಲ್ಲಕ್ಕಿಗೆ. ಅದ್ರಾಗ ಎಲ್ಲರೂ ಬರ್ತೀರಿ ಅಂದ್ರೆ ಗುಂಡ ಅದನ ಅಂದ್ರೆ ಆಡಿಸ್ತಾನೆ, ಗುಂಡನ ಆಡಿಸ್ತಾನೆ. ನಾವು ಅಲ್ಲೇ ಅಂತದ್ಲು. ಮತ್ತು ಬಂದ್ಮೇಲೆ ಇರ್ತಾಳ ತೆಗಿ ಅಂತಂದು ಕಳ್ಸಿದ್ವಿವ. ಸುಮ್ಮನೆ ಮನೆಯಾಗ ಇದ್ರೆ ಏನು ತಲೆ ತಿಂತಾಳ ಅಂತಂದು ಕುಂದ್ರಿ. ಆರಾಮದಿರ ಮಾವರ? ಅಮ್ಮ ಆರಾಮದಿರ? ಆರಾಮದವಪ್ಪ. ಪರ್ಸು ನೀ ಆರಾಮದಿಯಾ? ಬಸವನ್ ಕರ್ಕೊಂಬರ್ಬೇಕಿಲ್ಲ ಅವನು ಬನ್ನ? ಇಲ್ರಿ ಮಾವರ, ಅವನು ಹೊಲ್ದಾಗ ಅಲ್ಲಿ ಕೆಲ್ಸದ್ವ್ರೆ. ಹಂಗಾಗಿ ಇಲ್ಲಣ್ಣ ನೀವು ಹೋಗ್ಬರ್ರಿ ನಾ ಬರೋದಿಲ್ಲ ಅಂದ. ಹಂಗಾಗಿ ನಾವೇ ಬಂದ್ವಿ ರೀ. ಆರಾಮದಿರಮ್ಮ? ಹೌದೇನು? ಆರಾಮದವಪ್ಪ. ಮಗ ದೊಡ್ಡನಾದ್ ಬಿಡ. ಹಂಗಿಂಗ ನಿಮ್ಮ ಮದ್ವೆಯಾಗ ಬಂದಾರ ನೋಡಪ್ಪ ನಾವು. ಹಂಗಲ್ಲೇ ಮಗನು ದೊಡ್ಡನಾದ. ಹ್ಞೂ ನಮ್ಮ ಅಲ್ಲೇ ದೊಡ್ಡನಾದ ಅಂತ ವರ್ಷತಾನಾದಮ್ಮ. ಅತ್ತಿಗೆಮ್ಮ ಪಾಪ ಇಷ್ಟೆಲ್ಲ ತರಾವರಿ ಅಡುಗೆ ಮಾಡ್ಕೊಂಬಂದಾಳ. ಇಷ್ಟು ಲಗು ಇದ್ದಾಳೆ. ಮನ್ಯಾಗ ಬದಕು ಹಂಗ ತುಸ ಆಗಂಗಿಲ್ಲ. ಹೇಳಿದ್ರೆ ಬ್ಯಾಡ ಬಿಡವ ಅತ್ತಿಗೆಮ್ಮ ಅಂತಿದ್ದೆ. ಎಲ್ಲ ಮಾಡ್ಕೊಂಡ್ ಮೇಲೆ ಫೋನ್ ಮಾಡ್ಯಾಳ. ಹಿಂಗ ಮಾಡಾಕತ್ತಾನಿ, ತೊಗೊಂಬರಾಕತ್ತಾನಿ, ಮಾಡೇನಿ ಅಂತಂದು. ಚಾ ಕದ ಇಟ್ಟಾನಿ. ಎಲ್ಲರಿಗೂ ಚಾ ಸೋಸ್ಕೊಟ್ಟು ಒಂದು 5 ಮನೆಗೆ ತಾಟ್ ಮಾಡ್ಬೇಕು. ಅತ್ತಿಗೆಮ್ಮ ಕರಿತೇನೆ. ಒಂದು 5 ಮನೆ ತಾಟ್ ಮಾಡ್ಕೊಡ್ತಾಳ. ಕೊಟ್ಟು ಸುಮತಿಗೆ ಚಂದ್ರಿಗೂ ಬರಕ್ಕೆ ಹೇಳಿದ್ದೆ. ಚಂದ್ರು ಇಲ್ಲ ಅತ್ತಿಗೆಮ್ಮ ಹೊಲ್ದಾಗ ಬದುಕೈತಿ, ನನ್ನೇನು ಇದನ್ನ ಇಟ್ಕೋಬೇಡ್ರಿ, ಸಂಜೆ ಮುಂದೆ ಬಂದು ಬೇಕಾರೆ ಉಂಟಾನಿ ಅಂತ ಅಂದ. ಈ ಸುಮತಿಗೆ ಲಘು ಬಾರುವ ಅಂತ ಅಂದಾನಿ. ಇನ್ನೂ ಬಂದಿಲ್ಲ. ಯಾಕ ಏನಾರ ಬದುಕು ಮಾಡ್ಕೊಂತ ಕುಂತ್ಲ ಏನ ನೋಡಿಲ್ಲ. 5 ಮನೆ ಕೊಡ ಮುಂದೆ ಹೋಗಿ ಕರೆದು ಬಂದ್ಬಿಡ್ತಾನೆ. ಮತ್ತೇನಲ್ಲಿ ಕೊಡೋದು ಬಂದು ಉಣ್ವಲಕ್ಕ. ಮತ್ತೆ ಚಂದ್ರು ಬಂದು ರಾತ್ರಿ ಉಣ್ತಾನತ್ತಾಗ. ಇಷ್ಟೆಲ್ಲ ಮಡಿಕೆ ಕಾಳು ಪಲ್ಲೆ, ಮುಳಗಾಯಿ ಎಣಗಾಯಿ, ಕಡುಬು, ಇವ ಉಂಡಿ, ರೊಟ್ಟಿ, ಚಿತ್ರಾನ್ನ, ಇವ ತುಪ್ಪನೂ ತೊಗೊಂಬಂದಾರ. ನಡಿ ಮನ್ಯಾಗ ನಮ್ಮ ಮನೆಗೆ ದನಕರುಗಳದವು. ಆದ್ರೆ ತವ್ರ ಮನೆಯಿಂದ ತಂದದ್ದು ಹೆಚ್ಚಿಂದ ಅನ್ನಿಸ್ತೈತೆ. ಅದು ನಾನು ಒಂದಿಟ್ಟು ಏನಾರ ಮಾಡಿ ಉಣ್ಸಾನ ಅನ್ಕೊಂಡಿದ್ದೆ. ಅವರ ಮಾಡ್ಕೊಂಬಂದಾರ. ನನಗೆ ಗೊತ್ತಿದ್ರೆ ಏನು ಮಾಡ್ಕೊಂಬರ್ಬೇಡ್ರಿ, ನಾ ಮಾಡ್ತೇನೆ ಇಲ್ಲಿ, ನೀವು ಬಂದಿಲ್ಲ ಉಂಡು ಹೋಗಂತ್ರಿ ಅಂತ ಅಂತಿದ್ದೆ. ಅವ್ರೇನು ಹೇಳಿಲ್ಲ. ನಡಿ ಹಂಗ ತೊಗೊಂಬಂದಾರ. ಪಾಪ 2 ದಿವಸ ಇದ್ದಿದ್ಲ ಅಂದ್ರೆ ಆಕಿ ಸುಮ ಎಲ್ಲ ಉಂಡು ಕೂತು. ಅದಕ್ಕೆ ರೊಟ್ಟಿ ಬುತ್ತಿ ಅಂದ್ರೆ ಭಾರಿ ಜೀವ ಎಲ್ಲ ಬರದ್ದು. ನಾನು ಯಾವಾಗಾರ ಒಂದು ದಿವಸ ಪುಸ್ತಕ ಮಾಡ್ಕೊಂಡು ಹೋಗಿ ಕೊಟ್ಟೆ ನೋಡ್ಕೊಂಬಂದಾರ ಬರ್ಬೇಕಾದಾಗ. ರತ್ನ ಏನು ಮಾಡಕತ್ತೀವ? ಬಾತಿಗೆಮ್ಮ ಇದು ಬುತ್ತಿ ರೊಟ್ಟಿದೆಲ್ಲ ತೆಗದ್ನೆ. ಮತ್ತೆ ತೆಗಿ ಅಂದೆಲ್ಲ ಅದಕ್ಕೆ ತೆಗದೆ ಚಾ ಕಿಟ್ಟಾನತಿಗಮ್ಮ. ಕುಂದ್ರ ಇವ ಮತ್ತೆ ಇದಕ್ಕೆ ಚಾ ಮಾಡಕ್ ಹೋಗಿದ್ದಿ. ಬುತ್ತಿ ರೊಟ್ಟಿ ಅದನ್ನ ಉಣ್ಣಾಕ್ ನೀಡಿದ್ರೆ ಆಗೋತ್ತು. ಮತ್ತೆ ಚಾ ಮಾಡ್ಕೊಂತ ಕುಂತಿ. ನೀವು ತಂದದ್ದು ನಿಮ್ಗ ನೀಡೋದು ಏನತಿಗಮ್ಮ? ಕುಂದ್ರಿ. ಏನು ಅಷ್ಟು ಇದು ಮಾಡ್ತೀರ ನಾವ? ಏನಾಯ್ತು? ಒಂದು ಕಪ್ ಒಂದೊಂದು ಅರ್ಧ ಬಾಟಿ ಚಾ ಕುಡಿದ್ರ ಕುಂದ್ರು. ಗಾಳ್ಯಾಗ ಬಂದಿರಿ ಹಿಂಗ ಕಾರ್ ಗಾಡಿಯಾಗ ಬಂದದ ಗೊತ್ತಾಗ್ಲಿಲ್ಲ ರತ್ನ. ಹೌದು, ನಾನು ಯಾರ್ದ ಕಾರ್ ಗಾಡಿ ಅಂತಾನೆ? ಯಾರ್ದತಿಗಮ್ಮ ಅದು? ನಿಮ್ಮ ಅಣ್ಣ ಅವ್ರು ಸುರೇಶ್ ಅಣ್ಣ ಐತಲ್ಲ, ಅವ್ರದ್ದು ಇಸ್ಕೊಂಬಂದಾರ. ಹೌದು ಬಿಡೋತಿಗೆಮ್ಮ, ನಿಮ್ಗೂ ಒಂದು ಕಾರ್ ಗಾಡಿ ಆದ್ರೆ ಪಾಡಕತಿ. ನಿಮಗೂ ಎಲ್ಲ ಹೋದ್ರ ಮಾಡಿದ್ರೆ ಬೇಕಾದಂಗೆ ತೊಗೋಬೋದು. ಯಾಕೆ ತೊಗೋವಲ್ರಿ ನೀವು? ಅಣ್ಣ ಇಟ್ಟತಿ ತೊಗೊಂತದ್ನ ಏನು ಒಟ್ಟ ಮನಸ್ಸು ಮಾಡ್ಬಲ್ ಬಿಡು. ಕಾರ್ ಗಾಡಿಗೆ ಯಾಕೆ ಇವ ತೊಗೊಂತಾನೆ ಅಂತಾರ. ಅದು ಇದು ಕೆಲಸ ಹೋಗಿ ತೊಗೊಂಬರಕ್ಕೆ ಕೊಡ್ವಲ್ದವ್ರಿಗೆ. ಹಂಗಾಗಿ ಹೋಗೇ ಇಲ್ಲ ನೋಡಿ. ತೊಗೊಂತಾನೆ ಅನ್ನಕತ್ತೆ ಭಾಳ ದಿವಸ ಆತು. ಬಸವನ ಮದುವೆ ಮುಂದೆ ತೊಗೋಬೇಕಂದ್ರೆ ಕೂಡಲೇ ಇಲ್ಲ. ನಿಮ್ಮ ಬೀಗರು ನಮಗಾರ ಕೊಡಿಸ್ರಿ ಒಂದು ಕಾರ್ ಗಾಡಿನ. ನಮಗೊಂದು ನೀವು ಒಂದು ತೊಗೋರಿ. ನಾವು ನಿಮ್ಮ ಊರಿಗೆ ಹಗ್ಲೆಲ್ಲ ಬರ ಮುಂದೆ ಮಾಡ ಮುಂದೆ ಕಾರ್ ಗಾಡಿಗೆ ಬರ್ತೇವೆ. ಬಾರ್ವಾ ಕೊಡ್ಸೋಣ. ಮನೆ ಮಗಳಿಗಿಲ್ಲ ಅಂತವೇನೆ. ಬಾ ತೊಗೊಂಡು ಹೋಗುವಂತೆ ಅಂತ ನಿನಗೆ ಎಂತ ಬೇಕಂತ ಅದು
ಏನಿದನ್ ತಿಳ್ಕೊಳಕ್ ಹೋಗ್ಬಿಡತಿಯಮ್ಮ, ನಕಲಿ ಮಾಡಿದ್ ನಾನು. ಅದ್ರಾಗ ಏನೈತೆ ತಗೋ, ನಕಲಿ ಮಾಡಿದ್ರೇನು ಮಾಡಬಾರ್ದು ಅಂತಂದು ಏನಿಲ್ವಾ, ನಕಲಿ ಮಾಡಿದ್ರೆ ಏನಾಯ್ತು. ಇದು ಒಂದು 5 ಮನೆಗೆ ಬುತ್ತಿ ರೊಟ್ಟಿ ಅದನ್ನ ಹಾಕೊಡುವ, ಭಾಳ ಮಾಡ್ಕೊಂಬಂದ ನಾನು. ನೋಡ್ಕೊಂಡು ಉಂಡಿ ಮತ್ತು ಒಂದೊಂದು ಇಡ್ತಿ ಸಿಸಿ ಇಡ್ತಿ ಹುಡಕಿದ್ದು ಅದ್ರಾಗ ಸೀರೆ ಇಟ್ಟನ್ವ, ನೋಡ್ಬೇಕತ್ತೆ ಹೆಂಗೈತಿ ಏನು ಸೀರೆ ಅಂದು ನೋಡಿದೈತಿ. ಮಾಡ್ಲಿ ಅವು ತೋರಿಸಿದ್ಲು, ಚಂದ ಐತೈತಿ ಅಮ್ಮ ಸೀರೆ ಅಂತ ಭಾರಿ ಚಂದ ಐತಿ. ಎಲ್ಲಿ ತೊಗೊಂಬಂದಿದ್ರಿ? ಅಲ್ಲೇ ಹೋಗಿ ತೊಗೊಂಬರ್ತಿದ್ದೆ, ಅವಸರದಾಗ ಹೋಗಿ ಪ್ಯಾಟೆಗೆ ಹೋಗಿ ತೊಗೊಂಬಂದಿ. ಮಣ್ಣ ಇಲ್ಲೇ ತೊಗೊಂಡಿರಿ, ಅಲ್ಲಿ ನೋಡಿದ್ದು ಕಲರ್ ವೆಲ್ ಅಂತಾಳ, ಬೇಳೆ ಪ್ಯಾಟೆ ತೊಗೊಂಡೋಗೋಣ ಅಂದ್ ಮತ್ತೆ ಪ್ಯಾಟ್ಯಾಗ ತೊಗೊಂಡು ಬಂದ್ವಿ ನೋಡುವ. ಹೌದೇನತಿ ಅಮ್ಮ, ಪಾಪ ನಡೀತತ್ತೆ, ಇದ್ದದ್ದು ಯಾವ್ದಾರ ಒಂದು ತೊಗೊಂಬರ್ಬೇಕಿಲ್ಲ, ಮತ್ತೆ ಪ್ಯಾಟೆಗೆ ಹೋಗಿ ಇದಕ್ಕೆ ಇದು ಮಾಡಕ್ಕೆ ಹೋಗಿದ್ರೇನವ. ಮನೆ ಮಗಳಿಗೆ ಕೊಡ್ಲಿಲ್ಲ ಹಂಗೆ ಯಾರಿಗೆ ಕೊಡೋದೈತಿ? ಏನಾತ ನೀನು ಖುಷಿ ಉಟ್ಕೊಂಡು ಖುಷಿ ಪಟ್ರೆ ನಮ್ಗೆ ಅದ ಸಂತೋಷ ನೋಡುವ. ನೀನು ಗಿಡಿಸ್ತಿಲ್ಲ ಸೀರೆ ಬ್ಯಾಡದ್ರ ಮತ್ತೆ ಹೇಳು, ಬೇರೆದು ಬೇಕಾದ್ರೆ ಬದ್ಲಿ ಮಾಡಿ ಕೊಡ್ತಾರಂತವ್ರು. ನನಗಂತೂ ಭಾರಿ ಹಿಡಿಸ್ತೈತಿಗಮ್ಮ, ಸೀರೆ ಅಂತೂ ಬಂಗಾರ ಆಗೈತಿ ಅಲ್ವಾ. ನನಗದ ಅದ ಇರಲಿ ಅದಕ್ಕೆಮ್ಮ, ಒಂದಿಟ್ಟು ಚಾ ಸೋಸಿ ಅಲ್ಲಿ ಎಲ್ಲರಿಗೂ ಕೊಟ್ಟು ಬರ್ತಾನೆ. ಒಂದು 5 ತಾಟರ ಮಾಡತ್ಗೆಮ್ಮ, ಮತ್ತೆ ಹೋಗಿ ಕೊಟ್ಟರ ಬರ್ತಾನೆ. ಕರಿಯವ ಆಕಿ ನಿಮ್ಮ ತಂಗಿನ ಕರಿಯವ, ಉಂಡ ಕೂದ್ಲ ನಿಮ್ಮ ತಂಗಿ ನಿಮ್ಮ ಮೈದ್ನವ್ರನ್ನ ಇಲ್ಲೇ ಕರಿ, ಮತ್ತೆ ಎಲ್ಲ ಕೊಡಕ್ಕೆ ಹೋಗ್ಬೇಡಲ್ಲೇ. ಇಲ್ಲ ಬೆಳಗ್ಗೆ ಹೇಳಿದ್ದೆ, ನೀ ಹೇಳಿದ್ಮ್ಯಾಗ ಆಕಿ ಬರ್ತಾನಕ್ಕ ಅಂತ ಅಂದಿದ್ಲು. ಒಂದು ಸ್ವಲ್ಪ ಬದುಕ ಮಾಡ್ಕೊಂಡು ಅವನು ಚಂದ್ರು ಇಲ್ಲ ತಿಗಮ್ಮ, ಒಂದು ಬದುಕ ಐತಿ ಹೊಲ್ದಾಗ ಮುಗಿಸ್ಕೊಂಡು ಸಂಜೆ ಮುಂದೆ ಬಂದು ಉಂಡೋಕನಿ ಅಂತ ಹೇಳ್ಯಾನತಿಗಮ್ಮ ಅವನು. ಅದೇನು ಪಾಪ ಮತ್ತು ಹೊಲ್ದಾಗ ಅದು ರಗಡ್ ಇರ್ತಾವ ಬಿಡವ ಕೆಲಸ, ಮತ್ತು ಪಾಪ ಆಗ್ಬೇಕಲ್ಲ, ಪರವಲ್ಲ ಬಿಡು. ಮತ್ತು ಸಂಜೆ ಮುಂದೆ ಬಂದಮೇಲೆ ನೀಡುವಂತೆ ಅಂತ. ಹಸು ಒಬ್ಬನ ಬಂದಿದ್ರ ಗಾವಕತ್ತು, ಅವನೊಬ್ಬನ ಆಗಿದ್ರ ಚಲೋ ಆಕತ್ತು. ಆಕಿ ಬಿಡು ಅಕ್ಷತ ಅಂತ ಬರಂಗಿಲ್ಲ ಬಾಣ್ತಿ, ಬಸವರ ಬರ್ತಾನ ಅನ್ಕೊಂಡು ನಾನು. ಮನಸ್ಸಿತ್ತವ ಬರಾಕ, ಹೊಲ್ದಾಗ ರಗಡಿದ್ವು ಕೆಲಸ. ಅವ್ರ ಅಣ್ಣಗ ಇಲ್ಲಣ್ಣ ನೀವ ಹೋಗ್ಬರ್ರಿ, ಇವ್ರು ಏನಂದ್ರೆ ನಿಮ್ಮ ಅಣ್ಣ ಅವ್ನಿಗ ಕಳ್ಸಾಕತ್ತಿದ್ರು, ಹೋಗ್ರು ಬಾ ಅಂತಂದು. ಅವ್ನು ಅಲ್ಲಣ್ಣ ನೀನ ಹೋಗು, ನಾನು ಮತ್ತೆ ಯಾವಾಗಾರ ಹೋಗ್ಬರ್ತಾನೆ ಅಕ್ಷತ ಏರಿಗೆ ಇದು ಏನದು ಹೆಸರಿಟ್ಟ ಮೇಲೆ ಯಾವಾಗಾರ ಒಂದು ದಿವಸ ಅಕ್ಷತನ್ನ ಕರ್ಕೊಂಡು ಹುಡುಗಿ ಕರ್ಕೊಂಡು ಹೋಗ್ಬರ್ತಾನೆ, ಈಗ ನೀವು ಹೋಗ್ಬರ್ರಿ ಅಂತ ಅನ್ನವ. ಹಂಗಾಗಿ ನಾವು ಬಂದ್ವಿ ನೋಡು. ಮತ್ತೊಮ್ಮೆ ಬರ್ತಾರ ತಗೋ ಅವರು, ನಾನು ಮತ್ತು ಬಸ್ಸು ಅವರು ಬರ್ತಾರ ಅಂತ ಅನ್ಕೊಂಡಿದ್ದೆ. ನೀನು ನನಗೆ ಹೇಳಿದ್ದೆ ಅಂದ್ರೆ ನಾ ಅಡುಗೆ ಏನು ಮಾಡ್ಕೊಂಬರ್ಬೇಡವ, ಬುತ್ತಿ ರೊಟ್ಟಿ ಅಂತಿದ್ದೆ. ಎಲ್ಲ ಹಂಗೆ ಅಡುಗೆ ಮಾಡಿದ ಮೇಲೆ ಫೋನ್ ಹಚ್ಚಿದಿ, ಹಿಂಗೆಲ್ಲ ತರ್ತಾನೆ ಅಂತಂದು. ಏನಾಗ್ಲೆಲ್ಲ ಬರ್ತವೇನೋ ನಾವು ಮಾಡ್ಕೊಂಡು, ಯಾವಾಗಾರ ಒಂದೇಟು ಬಂದಿರ್ತಾವ. ಇದಕ್ಕೆ ಯಾಕೆ ಮಗಳಿಗೆ ತೊಗೊಂಬರ್ಲಿ, ನಂಗೆ ಮತ್ತೆ ಯಾರಿಗೂ ಒಯ್ಯೋದೈತಿ. ನಾನು ಲಘುನ ಎದ್ದು ರಾತ್ರಿನೆಲ್ಲ ಸಜ್ಜು ಮಾಡಿಟ್ಟಿದ್ನೆ, ಉಂಡಿ ಪಂಡಿದೆಲ್ಲ ಕರ್ಚಿಕಾಯಿ ನಿನ್ನೆನ ಮಾಡಿದ್ವಿ, ಹೊಸ ರೊಟ್ಟಿ ನಿನ್ನೆ ಚಕ್ಕೆನೋ ಬಡ್ದಿದ್ದೆ. ಮತ್ತು ಬೆಳಗ್ಗೆ ಹೊಸ ಮೆತ್ತನವು ಇರಲಿ, ಮತ್ತು ನಿಮ್ಮ ಅತ್ತಿಯರು ಅವ್ರಿಗೆ ಮತ್ತು ಬೆತ್ತನವು ಹಿಡಿಸ್ತಾವು, ಎಟ್ಟೆನೋ ತಿನ್ಬೇಕಲ್ಲ ಹಲ್ಲಿಗೆ ಬರೋದಿಲ್ಲ ಅಂತಂದು ಹೊಸ ಮೆತ್ತನ ಬಡ್ದೆ. ಬೆಳಗ್ಗೆ ಎಣಗಾಯಿ ಮಡಿಕೆ ಕಾಳು ಪಲ್ಯ ಚಿತ್ರಾನ್ನ ಒಟ್ಟು ಕಲ್ಸಿದ್ನವ. ಏಟೊತ್ತದು ಮಾಡೋದು ಅಡುಗೆನ ಒನಸಗ್ ನೀನು 4 ಗಂಟೆಗೆ ಎದ್ರಿ ಏಟಾರ ಅಡುಗೆ ಮಾಡಿದ್ದಿ ನೀನು. ಹೌದತ್ಗೆಮ್ಮ, ನಿನಗೂ ಪಾಪ ಒಬ್ಬೇಕಿಗೆ ಭಾಳ ಒಜ್ಜಾಕತಿ ಕೆಲಸ. ಹುಡುಗನು ಸುಮ್ಮನೆ ಇರೋದಿಲ್ಲ, ಅವನು ತಲೆ ತಿಂತಿರ್ತಾನಲ್ಲ, ಅದಕ್ಕೆ ಹೇಳಿದ್ಕೆಮ್ಮ. ನೀವು ಯಾವಾಗಾರ ಒಂದು ದಿವ್ಸ ಬಂದು ನಮ್ಮ ಮನೆಗಾರ ಉಳ್ಕೋರಿ, ಇವತ್ತು ಉಳ್ಕೊಂಡು ಹೋಗ್ಬೇಕು ನೋಡ್ರಿ. ನೀವು ಎಲ್ಲೇ ಉಳ್ಕೊಳ್ತೀವ, ಎಲ್ಲ ಅಲ್ಲೆದೆಲ್ಲ ಬಿಟ್ಟು ಬಂದಾಗ ನೋಡಿ ತೊಗೊಂಡು. ನೀವು ಅವ್ರ ಮನೆಗೆ ಹೋಗೋಣ ಅನ್ಕೊಂಡವಿ, ಅವ್ರಿಗೂ ತೊಗೊಂಬಂದ ಉಂಡಿನ ಹಂಗೆ ಕೊಟ್ಟಾತ್ಲ ಹೋದ್ರಾತಂದು. ಏನೇನಕತೆ ಏನೋ ಇಲ್ಲಿಂದಾನೆ ಬಿಡೋದೆಟ್ಟತಕತೆ ಏನಕತೆ ನೋಡ್ಬೇಕು. ಹಿಂಗೆ ಬಂದು ಹಿಂಗೆ ಅವಸರ ಮಾಡ್ಕೊಂಡು ಹೋಗೋದಕ್ಕೆ ಬಂದಿರ್ತೀರಿ ನೋಡಿ ನೀವು. ಇನ್ನು ಎಂದಾರ ಒಂದು ದಿವ್ಸ ಬಂದು ಇರ್ಬೇಕು ಅನ್ನಂಗಿಲ್ಲ, ಹಂಗೆ ಅವಸರ ಕಟ್ಕೊಂಡು ಬಂದಿರ್ತೀರಿ. ನಿಂದ್ರದಿಲ್ಲ ಹಂಗೆ ನೋಡ್ತಿಲ್ಲ ಬದುಕು ಹೊಲ್ದಾಗ. ನಿಮ್ಮ ಅಣ್ಣನಿಗೂ ಏಟ್ರ ಬದುಕಿರ್ತಾವು, ನಿಂದ್ರದಲ್ಲಿ ನಿಮ್ಮ ಅಣ್ಣ ಹೇಳೇ ಕರ್ಕೊಂಬಂದಾರ. ಉಳಿತೇನೆ ಗಿಳಿತೇನೆ ಅನ್ನೋದ್ರ ನೀವ ಹೋಗ್ಬರ್ರಿ, ಹಂಗಾಗಿ ತಿರುಗಿ ಹಾಕಿ ಬರ್ತೀರಿ ಅಂದ್ರೆ ಬರ್ತಾನೆ ಕರ್ಕೊಂಡು ಅಂತಂದು ಅಂದಾರ. ಹಂಗಾಗಿ ಮತ್ತೆ ಬನ್ನಿವ ನಾವು ಇಲ್ಲಕ್ರೆ ಎಲ್ಲಿ ಉಳಿಯೋದಕತಿ ರತ್ನ. ಹೊಲ್ದಾಗ ಈಗ ಮಳೆ ಒಂದೀಟ್ ಹಂಗೆ ಇದಾಗೈತಿ, ಚಲೋ ಆಗೈತಿ ಮಳೆ. ಹಂಗೆ ಇದನ್ನ ನಾಟಿ ಅದನ್ನ ಮಾಡ್ಸ್ಯಾರ, ಕಳೆದು ಅದು ಇದು ಕೆಲಸ ಇದ್ದ ಇರ್ತಾವೆ ಹೊಲಕ್ಕೆ. ನಿಮ್ಮ ಅಣ್ಣನ ಹೋಗ್ತಿರ್ತಾರ, ಬೆಳಗ್ಗೆ ಲಘುನ ಬುತ್ತಿ ಆಗ್ಬೇಕು, ಬಿಸಿ ರೊಟ್ಟಿ ಅದನ್ನ ತಿಂದು ಹೋಗ್ತಿರ್ತಾರ. ಮತ್ತು ಹಂಗಾಗಿ ಎಲ್ಲಿ ಹೋಗಿಲ್ಲ ನೋಡು. ಹಂಗಾಕತ್ ಬಿಡೋತ್ಗೆಮ್ಮ. ಏನು ಹೊಲಕ್ಕೆ ಮನೆಗೆ ಬದುಕು ಇದ್ವು ಅಂದ್ರೆ ಎಲ್ಲಿ ಯಾರ ಮನೆಗೂ ಹೋಗಂಗಿಲ್ಲ, ಬರೋದಂಗಿಲ್ಲ. ಎಷ್ಟರ ಕೆಲಸ ಇದ್ದವು ಅಂತೀವಿ ನೀನು, ನನಗೂ ಗೊತ್ತೈತಿ. ಆದ್ರೆ ನೀವು ಬಂದಾರು ಒಂದು ದಿವ್ಸ ಉಳಿಯಂಗಿಲ್ಲ ಏನಿಲ್ಲ. ಈಗ ನಿಮ್ಮ ಕಾಕಾರ್ ನೋಡ್ರಿ ಎಷ್ಟು ಬೇಸರ ಮಾಡ್ಕೊಂತಾರ. ತಡಿಯತ್ಗೆಮ್ಮ, ಒಂದಿಟ್ಟು ಚಾದ್ನ ಸೋಸಿ ಕೊಟ್ಟು ಬರ್ತಾನೆ, ಅದು ಒಂದಿಟ್ಟು ಆಯ್ತಾ ಮಾಡೋದ್ಗೆಮ್ಮ. ಒಂದೀಟ ಚಿತ್ರಾನ್ನದ್ದು ಮಾಡಿಕೊಟ್ಟಾನ ಇವರಿಗೆ. ಏನು ಮಾಡಬೇಡ ಇಲ್ಲೇ ಬಾ ಅಂತ ಅನ್ಲಕ್ಕ. ಇವರು ಮತ್ತೆ ಹೊಲಕ್ಕದು ಹೋಗೋದೈತಿ ಅನ್ನಕತ್ತಾರ, ಬರ್ತಾರೆ ಏನು ಮಾಡ್ತಾರೆ ಕೇಳ್ತಾನೆ. ಇಲ್ಲದ್ರ ಬದುಕೆಲ್ಲ ಆಗೈತೆ, ನಾನು ಬಟ್ಟೆ ಕಿಟ್ಟಿ ಎಲ್ಲ ಹೋಗೋದಾಕಿದೆ, ಬಾಂಡೆ ಇದು ಸುತ್ತೊಳದಿಟ್ಟಾನಿ. ಮತ್ತೇನಾರು ಅಡುಗೆ ಮಾಡೋಣ ಅಂದ್ರೆ ಬೇಡ ಮತ್ತೇನೋ ಅವ್ರು ತವ್ರ ಮನೆಯವರು ಏನೋ ಬತ್ತಿ ರೊಟ್ಟಿ ಅದನ್ನ ತೊಗೊಂಡು ಬರಕತ್ತಾರಂತ, ಅಲ್ಲೇ ಬರ್ರಿ ಉಣ್ಣಾಕ ಅನ್ಲಕ್ಕ. ಏನು ಮಾಡಾಕತ್ತಿ ಸುಮತಿ? ಏನಿಲ್ರಿ, ಮತ್ತೆ ಚಿತ್ರಾನ್ನದ್ನ ಹಚ್ಚಿದ್ನೆ, ತಿನ್ರಿ. ತಾಟ್ ಮಾಡಿಟ್ಟಿದ್ನಲ್ಲ, ತಿನ್ಲಿಲ್ಲ ಏನು ಒಳಗ ಬಂದಿರಲ್ಲ? ತಿಂದೆ. ಮತ್ತು ಇದು ಬುತ್ತಿ ರೊಟ್ಟಿದು ಏನು ಬ್ಯಾಡ ತೊಗೊಂಬತ್ತ ಅತ್ತಿಗೆಮ್ಮ ಅಲ್ಲಿ ಹೇಳ್ಯಾಳಲ್ಲ, ಅಲ್ಲೇ ಹೋಗು. ನಾನು ಮತ್ತು ಸಂಜೆ ಮುಂದೆ ಬರ್ತಾನಂತ ಬೇಕಂದ್ರೆ, ಈಗ ಆಗಂಗಿಲ್ಲ ನನಗೂ. ಮತ್ತು ಹಂಗಾಗಿ ಹೊಲ್ರಿ ಹಂಗಾರ. ಮತ್ತು ಅಕ್ಕ ಮತ್ತೆ ಇಲ್ಲ ಬರದ್ದು ಹೇಳ್ಯಾಳ ನೋಡ್ರಿ, ಬರ್ಬೇಕು ಅಂದ್ರೆ ಬರ್ಬೇಕು, ನೀನು ಬಾ ಮುಂದೆ, ಚಂದ್ರು ಬಂದ್ಮೇಲೆ ಬರ್ತಾನ ಅಂತ ಅಂದ್ಲ. ಅದಕ್ಕೆ ಮತ್ತೆ ನಾನು ತಯಾರಾಗೇನ್ರಿ. ಈಗ ನಾ ಹೊಕ್ಕನಿ, ಮತ್ತು ನೀವು ಆಮೇಲೆ ಬರ್ರಿ. ಇಂದಾಗ ರಾತ್ರಿ ಅಂದ್ರೆ ರಾತ್ರಿನ ಮಾಡಬೇಡಿ, ಇದನ್ನ 4-5 ಗಂಟೆಗೆ ಬರ್ರಿ. ಏನು ಹಂಗೆ ಮಾಡ್ತಾನೆ, ಲಘು ಬರ್ತಾನೆ. ಹೋಗಿ ನೀನು ಮತ್ತೆ ಏನಾರ ಒಂದಿಟ್ಟು ಬದುಕೋದು ಇರ್ತಾವೆ ಮಾಡೋವು, ಒಂದಿಟ್ಟು ಆಸರ ಆಗು. ಪಾಪ ಅಕ್ಕ ಅತ್ತಿಗೆಮ್ಮ ಒಬ್ಬೇಕೆ ಆಕಳು. ಎಲ್ಲವೂ ಬುತ್ತಿ ರೊಟ್ಟಿ ತೊಗೊಂಬಂದ್ರೂ ತಾಟು ತೊಳೆಯೋದು ನೀಡೋದು ಮಾಡೋದು ಅದು ರಗಡ್ ಇರ್ತದೆ ಕೆಲಸ. ಏನು ಲಘು ಹೋಗಿ ನೀನು ಹಂಗಾರ.
ಹೋಗೋಣ ಅಂತಾನೆ ತಯಾರಾಗಿದ್ದೆ. ಮತ್ತೆ ಮನಿ ಇದನ್ನ ಚಾವಿ ಅದನ್ನ ಹಾಕೊಂಡು ಹೋಗ್ಕೊನಿ. ಮತ್ತೆ ಹೋಗ್ರಿ ಹೊಲಕ್ಕೆ. ಮತ್ತೆ ಚಿತ್ರಾನ್ನ ಅದನ್ನ ಡಬ್ಬಿಗೆ ಹಾಕಿ ನೋಡ್ರಿ ಮಧ್ಯಾಹ್ನಕ್ಕೆ ಒಂದಿಟ್ಟು. ಸರಿ ತಗೊಂಗಾರ ನಾನು ಬರ್ತಾನೆ, ನೀನು ಹೋಗು. ಆತ್ ತಗೋರಿ. ನಮ್ಮ ತವ್ರ ಮನೆಯವ್ರು ಇದ್ದು ಇಲ್ದಂಗ ಏನು ಮಾಡೋದು, ಎಲ್ಲ ಪಡ್ಕೊಂಡು ಬರಕ್ಕೆ ಪುಣ್ಯ ಮಾಡಿರ್ಬೇಕು. ಅತ್ತಿಗೆ ಅಕ್ಕಗಾದ್ರೆ ಎಷ್ಟರ ಜೀವ ಅದಾರವ, ಅವ್ರ ಅಣ್ಣಾರು ತಮ್ಮರು ಆತು. ಹಂಗ ಅತ್ತಿಗೆಮ್ಮನ ಅಷ್ಟ ಜೀವ ಐತೆ ನೋಡು. ಹಂಗ ಅಕ್ಕನ ಮೇಲೆ ಎಷ್ಟರ ಇದು ಜೀವ ಮಾಡಿ ನೋಡ್ಕೊಂತಾರ. ನಾವು ಎಷ್ಟರ ಜೀವ ಮಾಡಿದ್ರೆ ನಮಗೆ ನೋಡೋರ್ ಗತಿ ಇಲ್ಲ. ಹಂಗ ಯಾಕಾರ ಬರ್ತಾವೋ ನೀವು ತವ್ರ ಮನೆಗೆ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ನಮ್ಮ ತವ್ರ ಮನೆಯವ್ರು. ನನ್ನ ತಾಯಿ ಇರೋ ತನಕ ತವ್ರ ಮನೆ ಅನ್ನೋದು ಸುಳ್ಳಲ್ಲ. ನಮ್ಮ ತಾಯಿ ನಮ್ಮವ್ವ ಇದ್ದಿದ್ರೆ ನಮಗೆ ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ. ಮತ್ತು ಅವರು ನಮ್ಮ ತವ್ರ ಮನೆಯವ್ರು ಅಂತ ತಿಳ್ಕೊಂಡು ಹೋಗಿ ಬರ್ತಾನೆ. ಏನು ಮಾಡೋದು ಬರ್ರಿ ಚಾನ ರೀ ತಗೋರಿ. ಅರೆ ತಾಂಬ ಇಲ್ಲಿ ಕೊಡು ಬಾ, ಇಲ್ಲಿ ನಿಮ್ಮ ಅಣ್ಣರಿಗೆ ನಿಮ್ಮ ಅವ್ವರಿಗೆ ಕೊಡು ಬಾ. ತಗೋ ಅಣ್ಣ ಚಾನ. ಮತ್ತೆ ಇದಕ್ಕೆ ಚಾ ಮಾಡ್ಕೊಂತ ಕುಂದ್ರಕ್ಕೆ ಹೋಗಿದ್ದಿ, ಈಗ ಊಟ ಮಾಡಕ್ ಬರ್ತಿತ್ತು. ಅದಕ್ಕೆ ಮನ ಬ್ಯಾಡ ಅಂದ್ಲು. ನಾನು ಗಾಳಿಯಾಗ ಬಂದಿರ್ತೀರಿ ಸುಮ್ಮನೆ ಅಂತ ಮತ್ತೆ ಚಾ ಮಾಡ್ದೆ. ತಗೋ ನೀವು ತಗೋರಿ. ಕೊಡು. ಅಲ್ಲಿ ಕೊಡವ ನಿಮ್ಮ ಅತ್ತಿಯರಿಗೆ. ಅವ್ರು ಕುಡಿಯೋದಿಲ್ಲ ತಗೊಳವ. ಅವರು ಒಂದಿಟ್ಟು ಶುಗರ್ ಅದ ಐತಲ್ಲ, ಕುಡಿಯೋದಿಲ್ಲ ಅವರು. ಅದೇನು ಸ್ವಲ್ಪ ಕೊಟ್ಟಿದ್ರು ಕುಡಿತಿದ್ರು. ಬಿಡವ ಏನಾಯ್ತು ಯಾವಾಗಾರ ಒಮ್ಮೆ ಕುಡಿದ್ರ ಕುಡಿತಾನವ, ಹಂಗೇನಿಲ್ಲ. ಒಂದೀಟು ಸಪ್ಪೇದು ಮಾಡಿಕೊಡ್ತಾಳ. ಬಾಗ್ಲಿ ಕುಡ್ದಾನೆ. ಹಗಲೆಲ್ಲ ಕುಡಿದ್ರು ನಮ್ನಿ ತ್ರಾಸ ಆಗ್ಬಿಡ್ತದ ಬಿಡವ. ಹೊಟ್ಟೆಗೆಲ್ಲ ಹಂಗ ಎದೆ ಅಂತೆಲ್ಲ ಚುಚ್ಚಿದಂಗ ಕತಿ. ಭಾಳ ಕುಡಿಯೋದಿಲ್ಲ ನಾನು. ಬೆಳಗ್ಗೆ ಒಮ್ಮೆಟ್ಟು ಸಂಜಿಕೆಗೆ ಕುಡಿತೇನೆ. ಯಾವಾಗಾರ ಒಂದಿಟ್ಟು ನಾಷ್ಟ ಆದ್ಮ್ಯಾಗ ಸಪ್ಪೇದು ಮಾಡಿಕೊಡ್ತಾಳೆ ಸಕ್ರೆ ಇಲ್ಲದ್ದು. ಈಗೆಲ್ಲ ತೆಗೆದಿಟ್ಟು ಇಲ್ಲ ಬಿಸಿಗೆ ಇಡ್ಬೇಕು. ಒಂದಿಟ್ಟು ಬೆಳಗ್ಗೆ ಲಗುನ ಮಾಡಿದ್ಲು. ಹ್ಞೂ ಎಲ್ಲ ಮಾಡೈತಿ. ಅತ್ತಿಗೆ ತಾಟ್ ಮಾಡಕತ್ತಿದ್ಲು. ಒಂದು 5 ಮಂದಿಗೆ ಮನೆಗೆ ಕೊಟ್ಟು ಬಂದ್ರಾತು ಅಂತಂದು ಹಂಗಾಗಿ ಇದು ಮಾಡಕತ್ತಿದ್ಲು. ಹಂಗಾಗಿ ಊಟ ಇದು ಚಾ ಅದನ್ನು ಕೊಟ್ಟು ಬರೋಣ ಅಂತ ಬಂದೆವ ನಾನು. ಹೌದೇನೋ ಒಂದು 5 ಮಂದಿಗೆ ಹಂಚಿರವ. ಹಂಗಾರ ಈಗ ನಿಮ್ಮ ತಂಗಿನ ಕರಿಬೇಕತ್ತ ರತ್ನ. ನಿಮ್ಮ ಮೈದ್ನ ತಂಗಿ ಅವ್ರನ್ನ ಕರಿಬೇಕತ್ತು. ಉಂಡೋಕಿದ್ರು ಬಂದು ಅವರು ಹೇಳಿದ್ನವ. ಅವನು ಚಂದ್ರು ಹೊಲಕ್ಕೆ ಹೋಗ್ಯಾನ. ಈಕೆ ಸುಮತಿ ಬರ್ತಾಳೆ ಈಗ. ಮತ್ತು ಮನೆಗೆ ಒಂದು ಬದುಕಾಗಬೇಕಲ್ಲ ಅವ್ರದ್ದು ಪಾಪ. ಎಲ್ಲ ಮಾಡ್ಕೊಂಡು ಬರ್ತಾನೆ ಅಂದ್ಲು. ಬರ್ತಾಳೆ ಇನ್ನೇನು ಅಥವಾ ಆತು. ಮತ್ತಿನ್ನೇನ್ರಿ ಮಾವರ, ಎಲ್ಲ ಮಳೆ ಬೆಳೆ ಹೆಂಗೈತ್ರಿ ಇಲ್ಲಿ? ಈ ಬೆಳೆ ಎಲ್ಲ ಪಾಡಾಗೈತಿ. ಈಗ ಪರ್ಸು ಹಂಗೆ ಒಂದೀಟ ಬಿತ್ತನೆ ಎಲ್ಲ ಮಾಡೇವಿ ನಾವು. ನಾಟಿ ಗೀಟಿ ಎಲ್ಲ ಮಾಡಿಸೇವಿ. ಇನ್ನು ಕಳೆದು ಎಲ್ಲ ಹಾಕ್ಬೇಕು ನೋಡು. ನಿಮ್ದು ಬಿತ್ತನೆ ಮಾಡಿರ ಇಲ್ಲ? ಮಳೆ ಅದು ನಮ್ಮದು ಚಲೋ ಆತು ಮಾವ. ಈ ವರ್ಷ ಒಂದಿಟ್ಟು ಆದರೂ ಕಡಿಮೆ ಆಗೈತೆ ಮಳೆ. ಬಿತ್ತನೆ ಎಲ್ಲ ಮಾಡೇವಿ ನಾವು. ಒಂದಿಟ್ಟು ಇದನ್ನು ಹೊಲದಂತೆಲ್ಲ ಒಬ್ರು ರೊಕ್ಕ ಬೇಕು ಈಗ. ಹಂಗಾಗಿ ಬಸವರ ಇರ್ತಾನ, ನಾನು ಇರ್ತಾನೆ. ಹಂಗಾಗಿ ಮತ್ತು ಅಣ್ಣ ನೀನ ಹೋಗ್ಬಾ ಅನ್ನ ಅವನು. ಹಂಗಾಗಿ ನಾನು ಬಂದು ನೋಡ್ರಿ. ಕರ್ಕೊಂಬರ್ಬೇಕಿಲ್ಲಪ್ಪ ನಿಮ್ಮ ತಮ್ಮನ್ನು. ನೋಡಿ ಭಾಳ ದಿವಸ ಆಗಿತ್ತು. ಅವನು ಬಂದಿದ್ರೆ ಅವನು ಚಲೋ ಆಕತ್ತು. ಹ್ಞೂನಮ್ಮ, ಮತ್ತೆ ಯಾವಾಗಾರ ಬರ್ತಾನೆ ತಗೋರಿ. ಅವನಿಗೂ ಬರೋಕೆ ಇಷ್ಟ. ಏನು ಮಾಡೋದು ಅವನಿಗೂ. ಮತ್ತು ಹೊಲದಾಗ ರಗಡು ಇರ್ತಾವಲ್ಲ ಬದುಕು. ಹಂಗಾಗಿ ನಾನು ಬಂದು ನೋಡಮ್ಮ. ಬರ್ತಾನೆ ತಗೋರಿ. ಮತ್ತು ನೀವು ಬರ್ರಿ. ನೀವೇನು ಬರೋದೇ ಇಲ್ಲ. ನೀವು ಬರ್ರಿ, ಬಿಡು ಮಾಡ್ಕೊಂಡು ಮಾವರ ಕರ್ಕೊಂಬರ್ರಿ ಅತ್ತಿಯರ್ನ.